APS 95 ರಾಷ್ಟ್ರೀಯ ಸಂಘರ್ಷ ಸಮಿತಿ ಎನ್ಎಸ್ಸಿ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಪಿಎಫ್ ಪಿಂಚಣಿ ಹೆಚ್ಚಳಕ್ಕೆ ಆಗ್ರಹಿಸಿ ಬೀದರ್ ನಗರದ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಒಂದು ದಿನದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಶೆಟ್ಕರ್ ಅವರು ಮಾತನಾಡಿ, APS 95 ಯೋಜನೆಯಡಿ ವೇತನದಿಂದ 8.33% ಹಣ ಕಡಿತಗೊಳಿಸಿದ್ರು. ಸರಾಸರಿ ರೂಪಾಯಿ 1200 ಪಿಂಚಣಿ ಮಾತ್ರ ನೀಡಲಾಗುತ್ತಿದೆ. ಇದು ನಿವೃತ್ತರ ಜೀವನೋಪಾಯಕ್ಕೆ ಸಾಲದು ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ದೆಹಲಿಯ ಜಂತರ್ ಮಂತ್ರದಲ್ಲಿ ನಡೆದ ಹಿಂದಿನ ಪ್ರತಿಭಟನೆಗೂ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ದೇಶದ 542 ಜಿಲ್ಲೆಗಳ ಪಿಎಫ್ ಕಚೇರಿಗಳ ಮುಂದೆ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಾಬು ಮಾತನಾಡಿ, ಪಿಎಫ್ ಪಿಂಚಣಿ ಮೂಲಭೂತ ಹಕ್ಕಾಗಿದ್ದರೂ ಸರ್ಕಾರ ಸಮರ್ಪಕವಾಗಿ ನೀಡುತ್ತಾ ಇಲ್ಲ ಎಂದು ಆರೋಪ ಮಾಡಿದ ಅವರು, ಕೇಂದ್ರ ಸಚಿವರಿಗೆ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದರೂ ಸ್ಪಂದನೆ ದೊರೆತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಸರ್ಕಾರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದರು. ಪ್ರತಿಭಟನೆಯಲ್ಲಿ ಕೆಎಸ್ಆರ್ಟಿಸಿ, ಡಿಸಿಸಿ ಬ್ಯಾಂಕ್, ನಾರಾಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಸೇರಿದಂತೆ ವಿವಿಧ ಸಂಸ್ಥೆಗಳ ನಿವೃತ್ತ ಸಿಬ್ಬಂದಿ ಭಾಗವಹಿಸಿ ಪಿಎಫ್ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರಮುಖ ಬೇಡಿಕೆಗಳು ಕನಿಷ್ಠ ರೂಪಾಯಿ 7,500 ಪಿಂಚಣಿ ಹಾಗೂ ತುಟ್ಟಿ ಭತ್ಯೆ, ಉಚಿತ ವೈದ್ಯಕೀಯ ಸೌಲಭ್ಯ, ಸುಪ್ರೀಂ ಕೋರ್ಟ್ ಆದೇಶ ಜಾರಿಗೆ ತರುವುದು, ಪ್ರಸ್ತುತ ರೂಪಾಯಿ 700 ರಿಂದ ರೂಪಾಯಿ 1,200 ವರೆಗೆ ಅಲ್ಪ ಪಿಂಚಣಿ ದೊರೆಯುತ್ತಿರುವುದರಿಂದ ವೃದ್ಧರು ಸಂಕಷ್ಟಕ್ಕೆ ಸಿಲುಕ್ತಾ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯ ಮಾಡಿದರು. ಈ ವೇಳೆ ಉಪಾಧ್ಯಕ್ಷರಾದ ಬಾಬು ಸ್ವಾಮಿ, ಎಂಡಿ ಇಕ್ಬಾಲ್, ಬಸವರಾಜ ಪಾಟೀಲ್, ಕಾರ್ತಿಕ್ ಸ್ವಾಮಿ, ರವಿಕಾಂತ್ ಬೆಲ್ದಾರ್, ಖಜಾಂಚಿ ವಿಟಿ ಬೆಳ್ಳಾಳೆ, ಜಂಟಿ ಕಾರ್ಯದರ್ಶಿ ಅಣ್ಣಪ್ಪ, ನೀಲಕಂಠ, ಸಂಘಟನಾ ಕಾರ್ಯದರ್ಶಿ ಬಸಯ್ಯ ಸ್ವಾಮಿ ಸೇರಿದಂತೆ ಸುಮಾರು 70 ರಿಂದ 80 ಮಂದಿ ನಿವೃತ್ತ ಸಿಬ್ಬಂದಿ ಭಾಗವಹಿಸಿದರು. ನಮ್ಮ ಪಿಂಚಣಿ ಎಲ್ಲಿವರೆಗೆ ಹೋರಾಟ ಬೇಕು. EPS 95 जिंदाबाद. EPS 95 EPS 95 ಈ EPS ವಿಳಂಬ ನೀತಿ ಅನುಸರಿಸುವ EPS ಅಧಿಕಾರಿಗಳಿಗೆ ವಿಳಂಬ ನೀತಿ ಅನುಸರಿಸುವ EPS ಅಧಿಕಾರಿಗಳಿಗೆ ಧಿಕ್ಕಾರ ಅನುಸರಿಸುವ EPS ಅಧಿಕಾರಿಗಳಿಗೆ ನಮ್ಮ ಪಿಂಚಣಿ ರಾಷ್ಟ್ರ ಮಟ್ಟ ವ್ಯಾಪ್ತಿಯಾಗಿ ಇಂದಿನ ದಿನ 15/4/26ರಂದು ನಮ್ಮ ಕಮಾಂಡರ್ ಅಶೋಕ್ ರಾವತ್ ನೇತೃತ್ವದಲ್ಲಿ ಇಡೀ ಭಾರತ ದೇಶಾಂತರ 542 ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲಾ ಪಿಎಫ್ ಕೇಂದ್ರದಲ್ಲಿ ಮುಟ್ಟಿಗೆ ಹಾಕ್ತಾ ಇದ್ದೀವಿ. ಯಾಕೆ ಹಾಕ್ತಾ ಇದ್ದೀವಿ ಅಂದ್ರೆ ನಮ್ಮ ಪಿಎಫ್ ಪೆನ್ಷನ್ ನಮ್ದು ಹಕ್ಕು ನಮ್ಗೆ ಕೊಡ್ತಾ ಇಲ್ಲ ಸರ್ಕಾರ. ಇದುವರೆಗೆ ಎಲ್ಲ ಹಣಕಾಸು ಮಂತ್ರಿಯವರಿಗೆ, ಮನ್ಸುಖ್ ಮಂಡ್ಯ ಲೇಬರ್ ಮಿನಿಸ್ಟರ್ ಅವರಿಗೆ, ಶೋಭಾ ಕರಂದ್ಲಾಜೆ ಅಕ್ಕವರಿಗೆ, ಮತ್ತಂತಂದ್ರೆ ಪ್ರತಿಯೊಂದು ಹೇಮಮಾಲಿನಿ ಅವರಿಗೆ ಎಲ್ಲರಿಗೂ ನಾವು ಭೇಟಿಯಾಗಿವಿ. ಅವ್ರಿಗೆಲ್ಲರಿಗೆ ಮನವಿ ಸಲ್ಲಿಸಿದೀವಿ. ಆದರೂ ಅವ್ರೇನಾದ್ರು ನಮ್ಮ ಹಕ್ಕು ಕೊಡ್ತಾ ಇಲ್ಲ. ಆ ಹಕ್ಕು ಕೊಡಲೇಬೇಕು, ಇಲ್ಲಾಂದ್ರೆ ನಮ್ದು ತೀವ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಮ್ದು ಕೇಂದ್ರ ಸಮಿತಿಯಲ್ಲಿಂದ ಒಪ್ಕೊಂಡು ಇವತ್ತು 15/4/26ರಂದು ಹಮ್ಮಿಕೊಂಡು ನಾವು PF ಆಫೀಸ್ ಮುಂದೆ ಬೀದರ್ನಲ್ಲಿ ಇರ್ತೀವಿ. ಇದಕ್ಕೆ ಮುಂಚೆ ನಾವೆಲ್ಲ ಲೋಕಸಭಾ ಸದಸ್ಯರಿಗೆ, ರಾಜ್ಯಸಭಾ ಸದಸ್ಯರಿಗೆ, ಎಲ್ಲಾ ಕೇಂದ್ರ ಮಂತ್ರಿಗಳಿಗೆ ಮತ್ತು CBDT ನಲ್ಲಿ ನಮ್ದೆಲ್ಲ ಇದು ಅಪ್ರೂವ್ ಆಗಬೇಕು. CBDT ಮೀಟಿಂಗ್ ನಲ್ಲೂ ನಾವು ಮೆಮೊರಂಡಮ್ ಕೊಟ್ಟಿವಿ. ಅವರು ಸಹ ಮನವಿ ನಮ್ಮ ತಗೊಂಡು ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಯಾವುದೇ ಅದಕ್ಕೆ ಕ್ರಮ ವಹಿಸ್ತಾ ಇಲ್ಲ. ಹೇಳ್ತಾ ಇದ್ದಾರೆ ನಾವು ಸ್ಟ್ರೈಕ್ ಮಾಡಬೇಡ್ರಿ. 3 ಸಲ ನಾವು ಜಂತರ್ ಮಂತರ್ ಮಾಡಿವಿ, ಫ್ರೀಡಂ ಪಾರ್ಕ್ ನಲ್ಲಿ ಸ್ಟ್ರೈಕ್ ಮಾಡಿವಿ ನ್ಯಾಷನಲ್ ಲೆವೆಲ್. ಆದ್ರೆ ನಮ್ಮ ಯಾವುದೇ ಮನ್ನಡಿಗೆ ಅವರು ಸಹಕರಿಸ್ತಾ ಇಲ್ಲ ಅಂತೇಳಿ ನಾವೀಗ ತೀವ್ರವಾದ ಹೋರಾಟ ಮಾಡ್ಲಿಕ್ಕೆ ಡಿಸೈಡ್ ಮಾಡ್ಯಾರ ನಮ್ಮ ಅಶೋಕ್ ರಾವತ್ ಅವರು. ಅಶೋಕ್ ರಾವತ್ ಬ್ಯಾನರ್ ನಲ್ಲಿ ಏನಂತಾರ ಈ ಹೋರಾಟ ಕಂಟಿನ್ಯೂ ಆಗ್ತದೆ. ಎಲ್ಲಿವರೆಗೆ ಹೋರಾಟ ಆಗ್ತಂದ್ರ ನಮ್ಮ ಪೆನ್ಷನ್ ಫಿಕ್ಸ್ ವರೆಗೆ ಎಷ್ಟು ಪೆನ್ಷನ್ ಅಂತಾರ 95ಗಿಂತ ಮುಂಚೆ ಆದವರಿಗೆ ಕನಿಷ್ಠ 5,000, 95 ಹಿಡಿದು 2014 ವರೆಗೆ 7,500 ಪ್ಲಸ್ DA ಪ್ಲಸ್ ಮೆಡಿಕಲ್ ಅಲೌನ್ಸ್. 2014 ನಂತರ ರಿಟೈರ್ಡ್ ಆದವರಿಗೆ ರೆಗ್ಯುಲರ್ ಆಗಿ ಎಷ್ಟು 8.33 ಬರ್ತದ. ಆ ಪರ್ಸೆಂಟೇಜ್ ಪ್ರಕಾರ 10,000 ಬರ್ತದ, 50,000 ಬರ್ತದೋ ಅಷ್ಟು ಪೆನ್ಷನ್ ಸರ್ಕಾರ ಕೊಡ್ಲೇಬೇಕು. ಯಾಕಂದ್ರೆ ಇದು ಹಣ ಏನದ ನಮ್ಮ ಪೆನ್ಷನ್ ನಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದದ, ಈಕ್ವಲ್ ಕಾಂಟ್ರಿಬ್ಯೂಷನ್ ನಾವು ಕೊಟ್ಟಿವಿ. ನಮ್ಮ ಹಣ ನಮಗೆ ಕೊಡ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ನಮ್ಮ PF ರೊಕ್ಕ ಕೇಂದ್ರ ಸರ್ಕಾರದ ಇದರಲ್ಲಿದೆ, ಟ್ರಸ್ಟ್ ನಲ್ಲಿದೆ, PF ಟ್ರಸ್ಟ್ ನಲ್ಲಿದೆ. ಅದು ನಮ್ಮ ಯಾವುದೋ ಮನ್ನಣೆಗೆ ಒಪ್ತಾ ಇಲ್ಲ ಅಂತೇಳಿ ನಾವು ಇಲ್ಲಂದ್ರೆ ತೀವ್ರವಾಗಿ ಹೋರಾಟ ಮಾಡ್ಲಿಕ್ಕೆ ಡಿಸೈಡ್ ಮಾಡೀವಿ. ರೈಲ್ ರೊಕ್ಕ ಆಗ್ಬೋದು, ಬಸ್ ರೊಕ್ಕ ಆಗ್ಬೋದು, ಉಪವಾಸ
ಸತ್ಯಾಗ್ರಹ ಕುಂತೀವಿ. ಇವತ್ತು ಮುಂಜಾನೆ 10 ಹಿಡಿದು ಎಲ್ಲರೂ ಉಪವಾಸ ಸತ್ಯಾಗ್ರಹ ಕುಂತೀವಿ. ಇದು ಈ ಬಿಲ್ಡಿಂಗ್ 3ನೇ ಅಂತಸ್ತಿನಲ್ಲಿ ಅದ. ನಮ್ಗೆ ಎಲ್ಲರಿಗೂ ಬರ್ಲಿಕ್ಕೆ ತ್ರಾಸ ಆಗ್ಯದ. ಒಬ್ಬರದೊಬ್ಬರು ಕೈ ಹಿಡ್ಕೊಂಡು ನಾವು ಮೇಲ್ಗಡೆ ಬಂದೀವಿ. ಈ ಬಿಲ್ಡಿಂಗ್ ಇದಕ್ಕೂ ನಾವು ಧಿಕ್ಕಾರ ಮಾಡ್ತೇವೆ. ಯಾಕಂದ್ರೆ ಸುಮಾರು ಸಲ ನಾವು ಮನವಿ ಕೊಟ್ಟಿವಿ. ಆದ್ರೂ ಈ PF ನಮ್ಮ ಮನವಿ ಪರಿಗಣಿಸಲಾರದೆ ಇನ್ನೂ 3ನೇ ಅಂತಸ್ತಿನಲ್ಲಿ ಇಕ್ಕಿದ್ದಾರೆ. ಅದಕ್ಕೆ ಧಿಕ್ಕಾರ ಮಾಡ್ತೀವಿ. ಈ ಎಲ್ಲ ನಮ್ದು ಸಹಕರಿಸಿದಂಥ ಪಿಣಿಸಿದಾರಿಗೆ ನಾನು ಧನ್ಯವಾದ. ನಾನು ಮೀಡಿಯಾ ಪ್ರಿಂಟ್ದವರಿಗೂ ಸಹ ನಾವು ಸುಮಾರು ಸಲ ಇನ್ನೂ ನಾವು ಈ ಥರ ಸ್ಟ್ರೈಕ್ ಮಾಡ್ತಾ ಇದ್ದೋ ಅಂತ ಹೇಳಿದ ನಮಗೆ ಸಹಕಾರ ಮಾಡ್ಯಾರ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುರೇಶ್ ಬಾಬು, ಕಾರ್ಯದರ್ಶಿ ಮತ್ತು ರಾಜ್ಯ ಕಾರ್ಯದರ್ಶಿ. ನಾವೇನಪ್ಪ ಅಂದರೆ ನಮಗೆ ದಿಲ್ಲಿ ನಮ್ಮದು ಸೆಂಟ್ರಲ್ ಕಮಿಟಿ ಮೀಟಿಂಗಿಂದ ಇವತ್ತು ಇಂಡಿಯಾದಲ್ಲಿ ಪ್ರತಿಯೊಂದು PF ಆಫೀಸ್ ಮುಂದೆ ಧರಣ ಇದೆ ನಮಗೆ. ಯಾಕಂದ್ರೆ ನಮ್ಗೆ ಸಾಗರ್ ಖಂಡ್ರೆ ಅವರು ಬಂದಾರ ಮಾತಾಡಿದಾರ ದಿಲ್ಲಿ ಜಂತರ್ ಮಂತರಲ್ಲಿ. ನಮ್ಗೆ ಇನ್ನೂ ಏನಪ್ಪ ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ತಿದಾರೆ. ಇದು ನಮ್ಮ ಪೆನ್ಷನ್ ಕೊಡೋದಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಕೊಡ್ತಾ ಇಲ್ಲ. ಅದ್ರ ಸಂಬಂಧ ನಮಗೆಲ್ಲ ಆರ್ಡರ್ ಬಂದಿದೆ ಸೆಂಟ್ರಲ್ ಕಮಿಟಿ ಅಶೋಕ್ ರಾವುತ್ ಕಡೆಯಿಂದ. ನಾವು ಇವತ್ತೆಲ್ಲ ಇಂಡಿಯಾ ಲೆವೆಲ್, ಕರ್ನಾಟಕ ಲೆವೆಲ್, ಇಂಡಿಯಾ ಲೆವೆಲ್ ಎಲ್ಲ ಕಡೆ ಇವತ್ತಿನ ದಿವಸ ನಾವೇನಪ್ಪ ಅಂದ್ರೆ ಧರಣ ಕುಂತೀವಿ. ಇದೆಲ್ಲ ಕೇಳಿ ಹೋಗಲಿ, ಅವ್ರು ಹೆಂಗೆ ಮಾಡ್ತಾರಂತ ನಮ್ಗೆ ಪೂರ ಭರವಸೆ ಇದೆ. ಆಮೇಲೆ ಇಡೀ 28 ನಮ್ಮದು ಡಿಸ್ಟಿಕ್ ನಮ್ಮ MP ಗಳದಾಗ ಇಷ್ಟು ನಮ್ಮ ಸಾಗರ್ ಖಂಡ್ರೆ ಅವರು, ಬೀದರ್ ಸಾಗರ್ ಖಂಡ್ರೆ ಅವರು ಒಬ್ಬರೇ ಏನಪ್ಪ ಅಂದರೆ ಲೋಕಸಭಾದಲ್ಲಿ ಧ್ವನಿ ಎತ್ತಿದ್ದಾರೆ. ಅವರಿಗೂ ತುಂಬ ಅಭಿನಂದನೆಗಳು. ನಮ್ಮ ಬೀದರ್ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳು. ಇಷ್ಟು ಜನ ಏನು ಬಂದಿರಿ, ಎಲ್ರಿಗೂ ತುಂಬ ಅಭಿನಂದನೆ ಮತ್ತು ಮೀಡಿಯಾದವರು ತುಂಬ ಅಭಿನಂದನೆಗಳು. ಈ ನಮ್ಮ ಸತ್ಯಕುಮಾರ್ ಯಾರು ಮಾತಾಡ್ತಾರೆ ಅಂತ ಇಲ್ಲೇ ಪ್ರಚಾರ ಕಾರ್ಯದರ್ಶಿ NAC ಬೀದರ್ ಘಟಕ. ನಾವು ಕೇಳ್ತಾ ಇರೋದು ಏನಂತಂದರೆ, ಇಲ್ಲಿವರೆಗೂ ನಾವು ನಮ್ಮ ಸಂಬಳದಲ್ಲಿ 8.33%, ನಮ್ಮದು ಒಟ್ಟು ಸಂಬಳದ 8.33% ಶೇಕಡ ಅವ್ರಿಗೆ ರಿಡಕ್ಷನ್ ಕೊಟ್ಟಿದ್ವಿ. EPF ಆಫೀಸ್ದಲ್ಲಿ ಅದರ ನಮ್ಮ ಪ್ರತಿಯೊಬ್ಬ ಎಂಪ್ಲಾಯಿದಿಂದ ಅವ್ರ ಹತ್ರ ಏನಿಲ್ಲ ಅಂದ್ರೆ ಒಂದು 10 ಲಕ್ಷ ರೂಪಾಯಿ ಅದಾವೆ. ಆ 10 ಲಕ್ಷ ರೂಪಾಯಿ ಆಗ್ಯಾರ. ಈಗ ನಮ್ಗೆ ರಿಟೈರ್ಮೆಂಟ್ ಏನು ಕೊಡ್ತಾ ಇದ್ದಾರೆ, ಕೊಟ್ಟಿದ ಮೇಲೆ ಅವ್ರು ನಮ್ಗೆ ನಾವು ಸತ್ಯವೇತ ಡೆತ್ ಆಗಲಿ ನಮ್ಮ ಮನೆಯವ್ರಂದ್ರೆ ಅವ್ರು ನಮ್ಗೆ ಕೊಟ್ಟಿದಂತ 10 ಲಕ್ಷ ರೂಪಾಯಿ ನಮ್ಗೆ ರಿಫಂಡ್ ಕೊಡಲ್ಲ. ನಮ್ಗೆ ಕೊಡ್ತಾ ಇರೋದ್ರಿಂದ 10 ಲಕ್ಷ ಬಡ್ಡಿನೂ ಕೊಡ್ತಾ ಇಲ್ಲ ನಮ್ಗೆ. ಮತ್ತು ನಾವೇನು ಡಿಪಾಸಿಟ್ ಅವ್ರ ಹತ್ರ FD ಇಟ್ಟಿದ್ದೇವಲ್ಲ, ಅದು 10 ಲಕ್ಷ ಅದನ್ನು ಕೊಡಲ್ಲ ಅವ್ರು ನಮಗೆ. ನಾವು ಒಂದೆಡೆ ಯಾವುದೋ ಖಾಸಗಿದಲ್ಲಿ ಬ್ಯಾಂಕ್ದಲ್ಲಿ ಇಟ್ಟರೆ ನಮ್ಗೆ ಇಂಟ್ರೆಸ್ಟು ಕೊಡ್ತಿದ್ರು, ನಾವು ಸ್ವಲ್ಪ ನಮ್ಮ ಫಂಡ್ ಬರ್ತಿದ್ರು ರೊಕ್ಕ. ಈಗ ಅದನ್ನೂ ಇಲ್ಲ, ಇದನ್ನೂ ಇಲ್ಲ. ಎಂಥ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕೊಟ್ಟಿದೆ ಅಂದರೆ ಒಂದು ಧರ್ಮ ಸಂಕಟ ಅಂತ ಹೇಳ್ತದೆ ಸರ್ಕಾರ. ಕೇಂದ್ರ ಸರ್ಕಾರ ಏನು ಹೇಳುತ್ತೆ, ಇವರೆಲ್ಲ 65 ನಿಜ ಅವ್ರಿಗೆ ಕೊಡಬೇಕು. ಅವ್ರ ಮನ್ಯಾಗ ಮಕ್ಕಳಿಗೆ ಕೈ ಚಾಚಂಥ ಪರಿಸ್ಥಿತಿ ಬರಬಾರ್ದು. ಅವ್ರು ಇವತ್ತು 100, 1000, 1200 ಎವರೇಜ್ ತೆಗೆದ್ರೆ 1200 ಬರ್ತಾ ಇದೆ. ಇಬ್ಬರಿಗೆ 2000 ಬರ್ತಾ ಇದೆ, ಒಬ್ರಿಗೆ 800 ಬರ್ತಾ ಇದೆ, ಒಬ್ರಿಗೆ 700 ಬರ್ತಾ ಇದೆ. ಅಂದರೆ ನಾವು ಏನು ಮಾಡಬೇಕು? 800 ರೂಪಾಯಿ ತೊಗೊಂಡು ನಮಗೆ ಬಂದಂಥ ಫಂಡ್ ಏನಾಗಿದೆ, ಈಗ ಮಕ್ಕಳಂತ ಇದು ಅಂತ ಎಜುಕೇಷನ್ ಅಂತ ಎಲ್ಲ ಖರ್ಚಾಗೋಗಿದೆ. ಈಗ ನಾವು ಮತ್ತೆ ಮಕ್ಕಳಿಗೆ ಕೈ ಚಾಚಬೇಕು. ಮಗ ಎಲ್ಲಿಗಾರು ಹೋಗ್ಬೇಕು, ಇಲ್ಲಿ ಬರಬೇಕಾದ್ರೆ ಬಿಸಿಲಾಗ ಆಟೋ ಬರೋಕೆ 5 ರೂಪಾಯಿ ಮಗನಿಗೆ ಕೇಳಬೇಕು. ಆ ಪರಿಸ್ಥಿತಿ ಬರೋದು ಬೇಡ. ಇಲ್ಲ, ನಾವು ಹೇಳ್ತಾ ಇದ್ದೀವಿ, ನಮ್ಮ ಫಂಡ್ ನಮ್ಮ ರಿಟರ್ನ್ ಮಾಡಿಬಿಡಿ. ನಿಮ್ಗೆ ಬೇಡ, ನಿಮ್ಗೆ ಸರ್ಕಾರದ ಯಾವ್ದು ಮುಲಾಜೆ ಬೇಡ, ನಮ್ಮ ಫಂಡ್ ರಿಟರ್ನ್ ಮಾಡಿಬಿಡ್ರಿ. ನಾವೆಲ್ಲರೂ ಇಟ್ಕೋತೀವಿ, ಏನಾರ ಮಾಡ್ತೀವಿ. ಇಲ್ಲ ಅಂತ್ರಿ ಬಂದಂತ ನಮ್ಮ ಅಮೌಂಟ್ ಏನಾಗಿದೆ ಬರಲಿಲ್ಲ, ಇಲ್ಲ ಅಂತಲ್ಲ, ಇದೇ ಶೇರ್ ಮಾರ್ಕೆಟ್ದಾಗ ಅಮೌಂಟ್ ಹಾಕಿದ್ದಾರೆ, ಶೇರ್ದಾಗ ರೊಕ್ಕ ಬರ್ತಾ ಇದೆ ಏನ್ರಿ. ಸಸ್ಪೆಂಡ್ ಅಕೌಂಟ್ದಾಗ ಕರೋಡಗಟ್ಟಲೆ ರೊಕ್ಕ ಸಸ್ಪೆಂಡ್ ಅಕೌಂಟ್ದಾಗ ಬಿದ್ದಿದೆ, ಸಸ್ಪೆನ್ಸ್ ಅಕೌಂಟ್ದಾಗ. ಅದನ್ನ ತೆಗೆದು ಸಸ್ಪೆನ್ಸ್ ಅಕೌಂಟ್ ರೊಕ್ಕ ತೆಗೆದ್ರೆ ನಮ್ಗೆ ಪೆನ್ಷನ್ ಕೊಡ್ಬೋದು. ರನ್ನಿಂಗ್ ಅಂತ ಬಿಟ್ಟೇ ಬಿಡಿ. ಈಗ ನಮ್ದು ಒಬ್ಬ PF ಸತ್ತನೆ ಅಂತಂದ್ರೆ, ಅಥವಾ ಒಂದು PF ಅಕೌಂಟ್ ನಂಬರ್ ಚೇಂಜ್ ಆಯ್ತಂದ್ರೆ ರೊಕ್ಕ ಇದು ಯಾರ್ದು ಅಂತ ಕೇಳಂಗಿಲ್ಲ, ಎನ್ಕ್ವೈರಿ ಮಾಡಂಗಿಲ್ಲ. ಆಫೀಸರ್ಸ್ ಮಲ್ಕೊಂಡು ಬಿಡ್ತಾರೆ EPF ಆಫೀಸರು. ಅವನೇ ಯಾವನು ಬರಲಿ ಅಂತಾರೆ. ಈಗ ಯಾರು ಕೆಲವೊಬ್ಬರಿಗೆ ಎಜುಕೇಟೆಡ್ ಮಕ್ಳು ಇರ್ತಾರೆ, ಕೆಲವು ಎಜುಕೇಟೆಡ್ ಇಲ್ಲ. ಈಗ ಕೋಲಾರದ ಫ್ಯಾಕ್ಟ್ರಿಗಳದ ಅಲ್ಲಿ ಹೋಗಿ ಅವೇರ್ನೆಸ್ ಮಾಡಂಗಿಲ್ಲ. ಇವರು ಹೇಳ್ತಾರೆ, ಏನ್ ಹೇಳ್ತಾ ನಿಧಿ ಆಪ್ಕೆ ನಿಕಟ್ ಅಂತ ಹೇಳ್ತಾರ, PF ನಿಧಿ ಆಪ್ಕೆ ನಿಕಟ್ ಅಂತ ಹೇಳ್ತಾರ. ಆದ್ರೆ ಏನು ಮಾಡಲ್ಲ. ಗುಲ್ಬರ್ಗ EPF ಆಫೀಸ್ಗೆ ಹೋದ್ರೆ ಹೇಳಲ್ಲ. ಇಲ್ಲಿ ನಮ್ಮಲ್ಲಿ 70, 75, 80 ವರ್ಷದವ್ರು ಹೋದ್ರ ಮ್ಯಾಗ ಬರ್ಲಾಕತ್ತಾರ. ನಾವು ಈಗ ಸತತ 5 ತಿಂಗಳಿಂದ ಕಂಪ್ಲೇಂಟ್ ಮಾಡ್ತಾ ಇದೀವಿ. ಎಂದೂ ಚೇಂಜ್ ಮಾಡ್ಲಕ್ ತಯಾರಿಲ್ಲ. ಇಂಥ ಒಂದು ನಿರ್ಲಜ್ಜಗಡಿತನ ಅಧಿಕಾರಿಗಳಿಗೆ ನಮ್ಮ NAC ವತಿಯಿಂದ ಧಿಕ್ಕಾರ ಆಗ್ತಾ ಇದೀವಿ ಇವತ್ತ. ಏನ್ರಿ, ಮುಂದೆ ಬರೋ ದಿನದಲ್ಲಿ ಅವ್ರು ನಮ್ಮ ಕೆಲಸ ಏನೇ ಮಾಡದೆ ಹೋದ್ರೆ ಈ ಆಫೀಸ್ಗೆ ನಾವು ಲಾಕ್ಔಟ್ ಮಾಡ್ತೀವಿ. ನಮ್ಮ ಪ್ರಾಣ ಹೋಗೋರಿಗೆ ಓಡಾಡ್ತೀವಿ. ಹೋಗ್ಲಿ, ಜೈಲು ಬರೋ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಈಗ ನಾವೇನ್ರಿ ಇಲ್ಲಿಲ್ಲ ಹಬ್ಬ ಅಂದ್ರೆ 5 ವರ್ಷ 10 ವರ್ಷ ಬದುಕಬಹುದು. ಆಗ್ಲಿ ಇವ್ರ ಹೆಸರು ಇಲ್ಲೇ ಸತ್ರು ಪರವಾಗಿಲ್ಲ. ಜೈಲು ಬರೋ ಮಾಡ್ಲಾಕು ರೆಡಿ ಇದ್ದೀವಿ, ಲಾಠಿ ತಿರ್ಲಾಕು ರೆಡಿ ಇದ್ದೀವಿ, ರಸ್ತೆ ರೋಕೋ ಮಾಡ್ಲಾಕು ರೆಡಿ ಇದ್ದೀವಿ. ನಮಗೇನು ನಮ್ಮ ಸೆಂಟ್ರಲ್ ಆದೇಶ ಬರಬೇಕಾಗಿದೆ. ಆ ಆದೇಶಕ್ಕೆ ನಾವೆಲ್ಲ ರೆಡಿ ಇದೆ ಅಂತ ಹೇಳ್ತಾ ನಮ್ದು ಇದಕ್ಕೆಲ್ಲ ಪತ್ರ ಮಾಧ್ಯಮದವರಿಗೆ ನನ್ನ ವತಿಯಿಂದ ನಾನು NAC ಧನ್ಯವಾದ ಅರ್ಪಿಸ್ತಾ, ನಾನು ನಿಮ್ಮ ಸಹಕಾರ ಇದೇ ರೀತಿ ನಮ್ಮ ಜೊತೆ ಇರಲಿ ಅಂತ ಹೇಳಿ ನಾನು ಇದು ಏನು ನೀತಿ ಅದ್ರಿ, ತಾರತಮ್ಯ ನೀತಿ ಅದ. ಈಗ ನಮ್ಮ ಇವರು ಸಾಹೇಬರು ಹೇಳಿದ ಪ್ರಕಾರ ನಮ್ಮ ರೊಕ್ಕಗಳೆಲ್ಲ ಪ್ರತಿಯೊಬ್ಬರದು 25 ಲಕ್ಷ, 20 ಲಕ್ಷ, 22 ಲಕ್ಷ ರೂಪಾಯಿ ಜಮಾ ಅವ್ರಲ್ಲಿ. ಅದ್ರ ಇಂಟ್ರೆಸ್ಟ್ನೂ ಕೊಡ್ತಾ ಇಲ್ಲ.
ನಮ್ಮ ಪ್ರತಿಯೊಬ್ಬರದು ಎಲ್ಲರೂ ನಂದಂದಿಲ್ಲ ಎಲ್ಲರದು 25 ಲಕ್ಷ 30 ಲಕ್ಷ 25 ಲಕ್ಷ ರೂಪಾಯಿ ಜಮಾ ಐತಿ ಅಲ್ಲಿ ಪಿ ಎಫ್ ಆಫೀಸ್. ಬಟ್ ಅದು ನಮಗೆ ಏನೂ ಬರ್ತಾಯಿಲ್ಲ. ಅದು 1,000 800 1,000 1300 ಇಷ್ಟು ಬರ್ತದೆ. ಅದಕ್ಕೆ ಇದು ಭಾಳ ಅನ್ಯಾಯ. ಇದು ಇ ಪಿ ಎಫ್ ಆಫೀಸ್ ಭಾಳ ಅನ್ಯಾಯ ಮಾಡ್ತಾಯಿದೆ ನಮ್ಗೆ ಕಾಂಟ್ರೋಲ್ ಮತ್ತು ತಾರತಮ್ಯ ಮಾಡ್ತಾಯಿದೆ. ನಿಮಗೊಂದು ನೀತಿ ನಮಗೊಂದು ನೀತಿ, ಅದು ಎಲ್ಲರಿಗೂ ಒಂದೇ ನೀತಿ ಇರಬೇಕಲ್ರಿ. रूल्स निमन रूल्स आप एक है, मेरे को एक रूल्स हो रहे, ये बहुत अन्याय है तरह से. इसलिए हम क्या गुजारिश है सरकार से और पीएफ ऑफिस से, हमारा हक हमको दो. हम ज़्यादा नहीं मगर आप ज़्यादा ही मत दो. हमारा जो हक है ना 25,000 है, हम वही बैंक में रखे तो हमको 20 से 25,000 रुपये मिलता, हर महीने मिलता. वो भी बैंकर हमारे अकाउंट में डाल देता वो पैसा. लेकिन ये हमारा पैसा देने को क्यों तकलीफ हो रहा है भाई इनको. ಎನ್ಫೋರ್ಸ್ಮೆಂಟ್ ಆಫೀಸರ್ ಪಿ ಹೊರಡ್ಬಿಡಿ ಸರ್. ಮನೆ ಕೊಟ್ಟಿದ್ದಾರೆ ರಿಪ್ರೆಸೆಂಟೇಷನ್ ಪೆನ್ಷನ್ ಜಾಸ್ತಿ ಮಾಡಬೇಕಂತ. ಈ ರಿಪ್ರೆಸೆಂಟೇಷನ್ ಹೆಡ್ ಆಫೀಸ್ ಫಾರ್ವರ್ಡ್ ಮಾಡ್ತೀನಿ. ಅವ್ರು ಏನು ಬೇಡಿಕೆ ಇದೆ, ಅವ್ರು ಏನು ರಿಕ್ವೆಸ್ಟ್ ಮಾಡಿದ್ದಾರೆ ಎಲ್ಲ ನಾನು ರಿಕ್ವೆಸ್ಟ್ ಹೇಳಿ ಕಮಿಷನ್ಗೆ ಹೇಳಿ ಎಲ್ಲ ಹೇಳಿ ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ 15 ದಿನ 2 ಗಂಟೆ ಮಟ್ಟ. ಅವರೆಲ್ಲ ಕಷ್ಟದಿದ್ದಾರೆ ಸರ್. ವಿಳಂಬ ಯಾಕೆ ಆಗ್ತದೆ? ಯಾಕಂದ್ರೆ ಡೆಲ್ಲಿಗೆಲ್ಲ ಹೋಗಿ ಹೋರಾಟ ಮಾಡಿ ಬಂದ ರಾಜ್ಯ ಮಟ್ಟದಾಗ ಮಾಡಿದಾರ, ಅಥವಾ ವಿಳಂಬ ಯಾಕೆ ಆಗ್ತಾ ಇದೆ? ಲೇಬರ್ ಮಿನಿಸ್ಟ್ರಿ ಆಫ್ ಲೇಬರ್ ಗೌರ್ಮೆಂಟ್ ಒಪ್ಪಿದ್ರೆ ಲೇಬರ್ ಮಿನಿಸ್ಟ್ರಿ ಮಾಡ್ತಾ ಇಲ್ಲ. ಮತ್ತು ಅದಕ್ಕಿಂತ ನಾನು ಜಾಸ್ತಿ ಹೇಳಲಿಕ್ಕೆ ಬರೋಲ್ಲ. ಅವ್ರು ಡಿಸಿಷನ್ ತಗೊಳ್ಳಿ ಅವ್ರ ಮಾಡೋದು, ನಮ್ಮ ಕೈಲಿ ಇರೋಂಗಿಲ್ಲ. ಹೆಂಗ್ ಮಾಡ್ಬೇಕು ಮತ್ತೆ ಇವಾಗ? ಇವರು ಬರೀ ಹೋರಾಟದ ಮೇಲೆ ಹೋರಾಟ ಮಾಡ್ತಾ ಇದ್ದಾರ. ನಾವು ನೋಡ್ತಾ ಇದ್ದೀವಿ 2-3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರ. ಕಳಿಸ್ತೀವಿ ಮೇಡಮ್, ನಾವು ಕಮಿಷನ್ಗೆ ಹೇಳ್ತೇವೆ, ಎಲ್ಲ ಮಾಡ್ತೇವೆ, ಅವ್ರು ಫಾರ್ವರ್ಡ್ ಮಾಡ್ತಾರೆ. ಇಲ್ಲ ತಮ್ಗೆ ಇವರು ಸಂಸದರು ಸಾಗರ್ ಖಂಡ್ರೆ ಅವರಿಂದ ಏನೋ ತಮ್ಗೇನು ಇದು ನಿರ್ದೇಶನ ಆಗಲಿ ಏನೂ ಬಂದಿಲ್ಲ ತಮ್ಗೆ? ಅವರು ಡೈರೆಕ್ಟ್ ಅಲ್ಲಿ ಡೆಲ್ಲಿಗೆ ಇದು ಮಾಡ್ತಾರೆ. ನಮ್ಮ ಆಫೀಸ್ಗೆ ಗುಲ್ಬರ್ಗೇನು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಡೈರೆಕ್ಟ್ ಹೆಡ್ ಆಫೀಸ್ಗೆ ಮಾಡ್ತಾರೆ. ನಿಮ್ಮ ಹೆಸರು ಹೇಳ್ರಿ. ಸಂಜಯ್ ಬಿಡ್ತಾರೆ. ಸಾಗರ್ ಖಂಡ್ರೆ ಅವರಿಗೆ ತುಂಬ ಧನ್ಯವಾದ ಹೇಳ್ತೀವಿ. ಇಡೀ ನಮ್ದು ರಾಜ್ಯ ಮಟ್ಟದಲ್ಲಿ ಯಾವ ಸಂಸದರು ಬಂದು ನಮ್ದು ಜಂತರ್ ಮಂತರಲ್ಲಿ ಸ್ಟ್ರೈಕ್ನಲ್ಲೂ ಭಾಗವಹಿಸಿಲ್ಲ. ನಮ್ಮ ಸಂಸದರು ಭಾಗವಹಿಸೋರು ರಾಜ್ಯ ಕಡೆಯಿಂದ ರಾಜ್ಯ ಪ್ರತಿನಿಧಿಯಾಗಿ ಕಾಂಗ್ರೆಸ್ ವತಿಯಿಂದ. ಹಾಗೂ ಅದೇ ಕ್ವಶನ್ಸ್ ನಮ್ದೇನು ಡಿಮ್ಯಾಂಡ್ಸ್ ಏನದಾವ ಆ ಡಿಮ್ಯಾಂಡ್ಸ್ ಎಲ್ಲ ಪಾರ್ಲಿಮೆಂಟ್ನಾಗ ಕ್ವಶನರೀಸ್ ಅವರ್ಸ್ ಎತ್ತಿ ನಮಗೆ ಸಹಕಾರ ಮಾಡಿದ ಸರ್ಕಾರ ವಿಶೇಷವಾಗಿ ಸಾಗರ್ ಖಂಡ್ರೆ ಅವರಿಗೆ ಜಯವಾಗಲಿ ಈ ವೇದಿಕೆ ಮುಖಾಂತರ ಹೇಳಿ ಅವರಿಗೆ ತುಂಬ ಧನ್ಯವಾದ ಹೇಳ್ತೀವಿ. ಧನ್ಯವಾದ.